ಅಕ್ಕನ ಲಿಂಗೈಕ್ಯದ ವಿಚಾರ ತಿಳಿದು ನಾಡಿನ ವಿವಿಧ ಭಾಗಗಳಿಂದ ಬಸವ ಭಕ್ತರು ಬಸವಗಿರಿಯತ್ತ ದೌಡಾಯಿಸಿದರು. ಇಡೀ ದಿನ ಲಿಂಗಾಯತ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಅಕ್ಕನವರಿಗೆ ಲಿಂಗಾಕಾರದ ಪೀಠದ ಮೇಲೆ ಕೂರಿಸಿ ಕೊರಳಲ್ಲಿ ಲಿಂಗ ಹಾಕಿ ಮಾಲಾರ್ಪಣೆ ಮಾಡಿ ರುದ್ರಾಕ್ಷಿ ಕಿರೀಟ ಧಾರಣೆ ಮಾಡಲಾಯಿತು. ವಚನ ಸಾಹಿತ್ಯದ ಕಡುತೊಡೆಯ ಮೇಲೆ ಇಡಲಾಯಿತು. ಕರ್ನಾಟಕ ಹಾಗೂ ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಭಾಗದಿಂದ ಆಗಮಿಸಿದ ಭಕ್ತರು ವಚನ ಪಠಣ ನಡೆಸಿಕೊಟ್ಟರು. ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಅಕ್ಕನವರಿಗೆ ತೊಡಿಸಿದ ರುದ್ರಾಕ್ಷಿ ಕಿರೀಟ ಪ್ರಭು ಸ್ವಾಮೀಜಿಯವರ ತಲೆಗೆ ಹಾಕಿ ರುದ್ರಾಕ್ಷಿ ಮಾಲೆ ಅಕ್ಕ ಗಂಗಾಂಬಿಕೆ ಅವರಿಗೆ ತೊಡಿಸಿದರು. ಆಗ ಭಕ್ತಗಣ ಭಾವುಕರಾಗಿ ಜಯಘೋಷ ಹಾಕಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ, ಕೇಂದ್ರ ಸಚಿವ ಭಗವಂತ ಖೂಬಾ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಸೇರಿದಂತೆ ಇತರ ಗಣ್ಯರು, ಮಠಾಧೀಶರು ಅಕ್ಕನವರ ಬಸವತ್ವದ ಪ್ರಸಾರಕ್ಕಾಗಿ ಮಾಡಿದ ಕಾರ್ಯಗಳನ್ನು ಮೆಲುಕು ಹಾಕಿದರು. ಬಸವಗಿರಿ ನಾಡನ್ನಾಗಿ ಪರಿವರ್ತನೆ ಮಾಡಿದಂಥದ್ದು ಶ್ರೇಯಸ್ಸು ಪೂಜಾ ಅಕ್ಕ ಅನ್ನಪೂರ್ಣ ತಾಯಿ ಅವರಿಗೆ ಸಲ್ತದೆ. ಹೀಗಾಗಿ ಇವತ್ತು ಅವರು ನಮ್ಮಿಂದ ದೂರ ಹೋಗಿರಬಹುದು, ಭೌತಿಕವಾಗಿ ಇರದೇ ಇರಬಹುದು, ಆದ್ರೆ ಅವರು ಮಾಡಿದಂತ ಸಾಧನೆ ಏನಿದೆ, ಅವರು ಮಾಡಿದಂತ ಏನು ಕೆಲಸ ಕಾರ್ಯಗಳಿದೆ ಏನಿದಾವೆ, ಅವರು ಮಾಡಿದಂತ ಸೇವೆ ಏನಿದೆ ಅನನ್ಯವಾಗಿದೆ. ಯಾವತ್ತಿಗೂ ಅದು ಚಿರ ಸ್ಮರಣೀಯವಾಗಿ ಉಳಿಯುವಂತ ಒಂದು ಕೆಲಸ ಕಾರ್ಯಗಳನ್ನು ಪರಮಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ಮಾಡಿದ್ದಾರೆ. ಅವ್ರದ್ದು ಇನ್ನೂ ಅನೇಕ ಈ ರೀತಿಯಲ್ಲಿ ಬಸವಗಿರಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪ್ರಗತಿ ಆಗಬೇಕು ಅನ್ನೋಂತ ಒಂದು ಕನಸನ್ನು ಅವರು ಹೊತ್ತಿದ್ರು. ಪರುಷ ಕಟ್ಟೆಯಿಂದ ಸಮಾಧಿಯವರೆಗೆ ಅಕ್ಕನ ಪಾರ್ಥಿವ ಶರೀರ ಅಲಂಕರಿತ ವಾಹನದ ಮೇಲೆ ಇಟ್ಟು ಮೆರವಣಿಗೆ ನಡೆಸಿದರು. ಮುಂಭಾಗದಲ್ಲಿ ಮಹಿಳೆಯರು ವಚನ ಸಾಹಿತ್ಯ ತಲೆ ಮೇಲೆ ಹೊತ್ತು ಕಣ್ಣೀರು ಹಾಕುತ್ತಾ ಸಮಾಧಿಯತ್ತ ಹೆಜ್ಜೆ ಹಾಕಿದ್ರು. ಲಿಂಗಾಕಾರದ ಸಮಾಧಿಯಲ್ಲಿ ಅಕ್ಕನವರನ್ನು ಕುರಿಸಿ ವಿಭೂತಿ ತುಂಬಿ ವಚನ ಪಠಿಸುವ ಮೂಲಕ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಬಸವಗಿರಿಯ ಪ್ರಶಾಂತ ವಾತಾವರಣದಲ್ಲಿ ಅಪಾರ ಭಕ್ತರ ಸಮೂಹದಲ್ಲಿ ಅಕ್ಕ ಚಿರನಿದ್ರೆಗೆ ಜಾರಿದರು. ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮೀಜಿ, ಕೂಡಲ ಸಂಗಮ ಬಸವರ್ವ ಪೀಠದ ಪೀಠಾಧ್ಯಕ್ಷ ಮಾತೆ ಗಂಗಾದೇವಿ, ಬಾಲ್ಕಿ ಹಿರೇಮಠದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು, ಹುಲಸೂರು ಶಿವಾನಂದ ಸ್ವಾಮೀಜಿ, ಅಕ್ಕ ಗಂಗಾಂಬಿಕೆ, ಪ್ರಭು ಸ್ವಾಮೀಜಿ, ಬಸವ ಕಲ್ಯಾಣದ ಸಿದ್ದರಾಮೇಶ್ವರ ಸ್ವಾಮೀಜಿ, ಮಲ್ಲಯ್ಯನಗಿರಿಯ ಬಸವಲಿಂಗ ಅವಧೂತರು ಸೇರಿದಂತೆ ಅಪಾರ ಭಕ್ತರು, ರಾಜಕೀಯ ಮುಖಂಡರು ಪಾಲ್ಗೊಂಡಿದ್ದರು. ಬಸವ ಸೇವಾ ಪ್ರತಿಷ್ಠಾನ ಹಾಗೂ ಲಿಂಗಾಯತ ಮಹಾಮಠದ ಮೂಲಕ ಬಸವ ತತ್ವ ಪ್ರಚಾರ ಕಾರ್ಯವನ್ನು ಅಕ್ಕನವರು ಮಾಡಿದ್ದಾರೆ. ಬಸವನಗಿರಿಯವರ ಕಾಯಕದ ಕೇಂದ್ರವಾಗಿತ್ತು. ಈಗ ಅಲ್ಲಿ ಅವರು ಸಮಾಧಿಯಾಗಿದ್ದಾರೆ. ಅವರು ನೀಡಿದ ಮಾರ್ಗದಲ್ಲಿ ನಾವು ಸಾಗಬೇಕಾಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಅಕ್ಕ ಅನ್ನಪೂರ್ಣ ತಾಯಿ ಅವರು ಬಸವತ್ವದ ಪ್ರಸಾರಕ್ಕಾಗಿ ಮಾಡಿದ ಕಾರ್ಯಗಳನ್ನು ಮೆಲುಕು ಹಾಕುವಾಗ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಭಾವುಕರಾಗಿ ಕಣ್ಣೀರು ಹಾಕಿದರು. ಬಸವತ್ವದ ಪ್ರಚಾರಕ್ಕಾಗಿ ಅಕ್ಕ ಅನ್ನಪೂರ್ಣ ತಾಯಿ ಮಾಡಿದ ಕಾರ್ಯ ಅಷ್ಟಿಷ್ಟಲ್ಲ. ವಚನ ವಿಜಯೋತ್ಸವ ಕಾರ್ಯಕ್ರಮದ ಮೂಲಕ ನಾಡಿನ ಜನತೆಯನ್ನು ಸೂಜಿಗಲ್ಲಿನಂತೆ ಆರ್ಷಿಸಿದ್ದರು. ಕೆಲ ಅಭಿಪ್ರಾಯಗಳಿಂದ ಆ ಕಾರ್ಯಕ್ರಮ ನಿಂತಿದೆ. ಭಿನ್ನಾಭಿಪ್ರಾಯಗಳನ್ನು ಮರೆತು ಆ ಕಾರ್ಯಕ್ರಮಕ್ಕೆ ಪುನಃ ಚಾಲನೆ ಕೊಡಬೇಕಿದೆ ಎಂದು ಪಟ್ಟದೇವರು ನುಡಿದರು. ಒಟ್ಟಾರೆಯಾಗಿ ಸಹಸ್ರಾರು ಬಸವ ಭಕ್ತರು, ರಾಜಕೀಯ ನಾಯಕರು ಹಾಗೂ ಮಠಾಧೀಶರ ಸಮೂಹದಲ್ಲಿ ಅಕ್ಕ ಬಸವಗಿರಿಯ ಪ್ರಶಾಂತ ವಾತಾವರಣದಲ್ಲಿ ಚಿರನಿದ್ರೆಗೆ ಜಾರಿದರು. ದುಃಖದ ಮಧ್ಯೆ ಬಸವ ಭಕ್ತರು ಜಯಘೋಷಣೆ ಕೂಗಿದರು. ಚಂದ್ರಶೇಖರ್ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.